ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಜಯದೇವ್ ಮನೆಗೆ ನುಗ್ಗಿ ಜಯದೇವ್ಗೆ ಬೆಂಡೆತ್ತಿದ್ದ ಗೌತಮ್ ಇತ್ತ ಕಡೆ ಜಯದೇವ್ ವಟ್ಟಾರಕ್ಕೆ ನುಗ್ಗಿ ಗೌತಮ್ ಮನೆಗೆ ಎಂಟ್ರಿ ಕೊಟ್ರ. ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯದೇವ ಒಮ್ಮೆ ಆಕಾಶ್ನ ಕಿಡ್ನಾಪ್ ಮಾಡಿ ಮಲ್ಲಿ ಮತ್ತು ಭೂಮಿಯನ್ನು ತನ್ನ ಹತ್ರ ಕರೆಸ್ಕೊಂಡು ಆಕಾಶ್ನ ಮುಗಿಸ್ತೀನಿ ಅಂತ ಹೆದರಿಸಿ ತನಗೆ ಬೇಕಾದಂಥ ಎಲ್ಲ ಪೇಪರ್ಗೂ ಕೂಡ ಸೈನ್ ಮಾಡಿಸ್ಕೊಂಡಿದ್ರು. ಅದೇ ಒಂದು ವಿಷಯದಿಂದ ಮತ್ತೆ ಇಲ್ಲಿ ಆಕಾಶ್ಗೆ ಕನಸಲ್ಲಿ ಭಯ ಶುರುವಾಗಿತ್ತು. ಬೆಳಗ್ಗೆ ಆಗ್ತಿದ್ದಾಗೆ ಅದೇ ಒಂದು ಕನಸಿನ ಗುಂಗಿನಲ್ಲಿ ಇದ್ದಂಥ ಆಕಾಶ್ ಹೆದರದ್ದ. ಆಗ ಗೌತಮ್ ಅವರು ಹೋಗಿದೆ, ಏನಾಯಿತು ಕಂದ, ಯಾಕಿಷ್ಟು ಹೆದರ್ಕೊಂಡಿದ್ಯಾ ಅಂತ ಕೇಳಿದಾಗ ಕೇಡಿ ಜೇಡಿ ಅಂತ ಹೇಳಿ ನಡೆದ ಎಲ್ಲ ವಿಷಯನೂ ಕೂಡ ತಿಳಿಸ್ತಾನೆ. ಇದರಿಂದ ರುಚಿಗಿದ್ದಂತಹ ಗೌತಮ್ ತನ್ನ ಮಗನ ಒಂದು ಭಯವನ್ನು ದೂರ ಮಾಡಿ ಜಯದೇವ್ಗೆ ಒಂದು ತಾಕೀತನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ತನ್ನ ಮಗನ ಕರ್ಕೊಂಡು ಕೊನೆಗೂ ತನ್ನ ದಿವಾನ್ ಫ್ಯಾಮಿಲಿಯ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಅತ್ತ ಕಡೆ ಜಯದೇವ್ ಬಳಿಗೆ ಶಕುಂತಲಾ ಅವರು ಬಂದಿದೆ. ನೋಡು ಜೈ, ನಿನ್ನ ಜಾತಕನ ಪುರೋಹಿತರ ಹತ್ರ ತೆಗೆದುಕೊಂಡು ಹೋಗಿದೆ, ಅವರು ನಿನ್ನ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರು. ಅಂದಾಗ ನನ್ನ ಟೈಮ್ ಸರಿ ಇಲ್ವಾ, ನನ್ನಿಂದಾಗಿ ಪಾಪ ಬೇರೆಯವ್ರ ಟೈಮ್ ಸರಿ ಇರುವುದಿಲ್ಲ, ನನ್ನ ಟೈಮ್ ಸರಿಯಾಗೇ ಇರುತ್ತೆ ಅಂತ ಹೇಳ್ತಾರೆ. ಎತ್ತ ಕಡೆ ಸುನೀಲ್ ನನಗೆ 2 ದಿನ ಅಷ್ಟೇ ನಿನಗೆ ಟೈಮ್ ಕೊಡೋದು, ಅಷ್ಟರಲ್ಲಿ ನೀನು ಅವಳನ್ನು ನಿನ್ನ ಪ್ರೀತಿಯ ಬಳಿಯಲ್ಲಿ ಬೀಳಿಸ್ಕೋಬೇಕು. ನೀನೇನಾದರೂ ಬೀಳಿಸ್ಕೊಳ್ದೆ ಹೋದರೆ ಖಂಡಿತವಾಗ್ಲೂ ನಿನ್ನ ಜಾಗಕ್ಕೆ ಬೇರೆಯವ್ರನ್ನ ತಂದು ಕೆಲಸವನ್ನು ಮಾಡಿಸ್ಕೋತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸುನೀಲ ಇಲ್ಲ ನಾನೇ ಮಾಡ್ತೀನಿ ಸರಿ ಅಂತ ಕೂಡ ಹೇಳ್ತಾರೆ. ಇತ್ತ ಕಡೆ ಮಲ್ಲಿ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ಸುನೀಲ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಮಲ್ಲಿಯನ್ನು ತನ್ನ ಪ್ರೀತಿಯ ಪಾಶಕ್ಕೆ ಬೀಳಿಸ್ಕೊಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಇದರ ಮುಖಾಂತರ ಇಲ್ಲಿ ಜಯದೇವ್ ಮಲ್ಲಿಯ ಒಂದು ಹೆಸರಿಗೆ ಕಳಂಕ ಹಚ್ಚಿ ಅವಳ ವ್ಯಕ್ತಿತ್ವ ಸರ್ವನಾಶ ಮಾಡಿ ಜಗತ್ತಿನ ಮುಂದೆ ಸಮಾಜದ ಮುಂದೆ ಚೀತು ಅಂತ ಹೇಳಿ ಅವಳನ್ನು ಉಗಿಸ್ಬೇಕು ಅಂತ ಅನ್ನೋದೇ ಜಯದೇವ್ನ ಯೋಚನೆ ಆಗಿದೆ. ಇತ್ತ ಕಡೆ ಗೌತಮ್ ಒಂದು ಮನೆಗೆ ಬರ್ತಿದ್ದಾಗೆ ಸೆಕ್ಯೂರಿಟಿ ಗಾರ್ಡಿಂದ ಇದ್ದು ಪ್ರತಿಯೊಬ್ಬರು ಕೂಡ ಗೌತಮ್ಗೆ ರೆಸ್ಪೆಕ್ಟನ್ನು ಕೊಡ್ತಿದ್ದಾರೆ. ಈ ಕಡೆ ಮನೆ ಒಳಗಡೆ ಕಾಲಿಡೋಕ್ಕೂ ಮುನ್ನ ನಮಸ್ಕಾರ ಮಾಡಿದೆ ಬಲಗಾಲಿಟ್ಟು ಅಪ್ಪ ಮಗ ಇಬ್ಬರು ಕೂಡ ಮನೆ ಒಳಗಡೆ ಕಾಲಿಡ್ತಾರೆ. ಇಲ್ಲಿ ಗೌತಮ್ ಬರ್ತಿದ್ದಾಗನೇ ಜಯದೇವ್ ಗೌತಮನ್ನು ನೋಡಿ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಆಲ್ರೆಡಿ ಗೌತಮ್ ಜಯದೇವ್ಗೆ ಕಾಲ್ ಮಾಡಿದ್ರು, ನಾನು ಬರ್ತಾ ಇದ್ದೀನಿ ಮನೆಯಲ್ಲೇ ಇರುವಂತ. ಹಾಗಾಗಿ ಗೌತಮ್ನ ಒಂದು ಬರೋದನ್ನೇ ಎದುರು ನೋಡ್ತಾ ಇದ್ರು ಜಯದೇವ್. ಈ ಕಡೆ ಗೌತಮ್ ಬರ್ತಿದ್ದಾಗನೇ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸಗಾರರು ಬಂದಿದೆ. ಈ ಕಡೆ ಗೌತಮ್ ಹತ್ರ ಹೇಗಿದ್ರೆ ಸಾಹೇಬ್ರೆ, ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಗ್ತದೆ, ಈಗ ಎಲ್ಲಿದ್ರೆ ಅದು ಇದು ಅಂತ ತುಂಬ ಪ್ರಶ್ನೆಗಳನ್ನ ಮಾಡ್ತಾರೆ. ನಾನು ಚೆನ್ನಾಗಿದ್ದೀನಿ ಆ ರೀತಿನೇ ಉತ್ತರಿಸ್ತಾರೆ ಗೌತಮರು ಕೂಡ ತುಂಬ ಚಂದವಾಗಿ. ಇದನ್ನು ನೋಡಿದ್ದೆ ಜಯದೇವ್ಗೆ ಉಡ್ತು ಹೋಗ್ತಿದೆ. ಇಷ್ಟು ದಿನ ನಾನು ಈ ಮನೇಲಿ ಇದ್ದೀನಿ, ಇವ್ರು ಯಾರು ಒಂದಿನ ಕೂಡ ನನ್ನ ಹತ್ರ ಬಂದು ಈ ರೀತಿ ನಡ್ಕೊಳ್ಳಿಲ್ಲ. ಈ ಮನೆಗೆ ಈಗ ಒಡೆಯ ನಾನು, ಅಂಥದ್ರಲ್ಲಿ ಇವನ ಗತ್ತು ಇನ್ನೂ ಕೂಡ ಇದೆಯಲ್ಲ, 5 ವರ್ಷ ಆದಮೇಲೂ ಕೂಡ ಇವನನ್ನೇ ಈ ಮನೆ ಯಜಮಾನನಾಗಿ ನೋಡ್ತಿದ್ದಾರಲ್ಲ, ನನಗೇನು ಬೆಲೆ ಬಂತು ಅಂತ ಹೇಳಿ ಜಯದೇವ್ಗೆ ಆಲ್ರೆಡಿ ಉರ್ತು ಹೋಗ್ತದೆ. ನಿಜಕ್ಕೂ ಇಲ್ಲಿ ಜಯದೇವ್ನ ಒಂದು ಪ್ರಾಬ್ಲಮ್ ಗೊತ್ತಾಗತ್ತೆ. ತನ್ನ ಮುಂದೆ ಯಾರನ್ನು ಹೊಗಳಬಾರ್ದು, ತನ್ನ ಮುಂದೆ ಯಾರು ಕೂಡ ಬೀಗಬಾರ್ದು, ತಾನೇ ಎತ್ತರ ಸ್ಥಾನದಲ್ಲಿರಬೇಕು, ತಂದೆ ನಡಿಬೇಕು, ಎಲ್ಲರೂ ತನ್ನ ಕೈ ಕೆಳಗಡೆ ಇರಬೇಕು, ತಂದೆ ದರ್ಬಾರ್ ಇರಬೇಕು, ಯಾವಾಗಲೂ ನಾನೇ ಕಿಂಗ್ ಮೇಕರ್ ಆಗಿರಬೇಕು ಅನ್ನೋ ಒಂದು ಆ ಒಂದು ಹಠ, ಅದನ್ನು ಚೊಟ್ಟ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದರಿಂದಾನೇ ಇವತ್ತು ಜಯದೇವ್ ಈ ಮಟ್ಟಕ್ಕೆ ಕಿಡಿಗೇಡಿ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಇದರ ನಡುವೆ ಇದ್ದ ಕಡೆ ಗೌತಮ್ ಜಯದೇವ್ನನ್ನು ಎಚ್ಚರಿಸ್ತಿದ್ದಾರೆ. ನಾನು ಈ ಮನೆಗೆ ಬರೋದಕ್ಕೆ ಕಾರಣ ನನ್ನ ಮಗ, ಇವರು ಯಾರು ಅಂತ ಗೊತ್ತದ ಅಲ್ವಾ, ನನ್ನ ಮಗ ಅಂತ ಹೇಳ್ತಾರೆ. ಹೌದು ಗೊತ್ತು, ನಿನ್ನ ಮಗನೇ, ಆದರೆ ಇವನು ನಿನ್ನ ಹೆಂಡತಿ ಜೊತೆ ಇದ್ದ ಅಲ್ವಾ, ಇಟ್ ಮೀನ್ಸ್ ಅವ್ರ ಅಮ್ಮನ ಜೊತೆ ಅಂತ ಹೇಳಿದಾಗ ಹೌದು, ಈಗ ಅವ್ರ ಅಮ್ಮನ ಜೊತೆ ಇದ್ದ, ಈಗ ನಾವೆಲ್ಲ ಜೊತೆಲೇ ಇದ್ದೀವಿ ಅಂದ ತಕ್ಷಣ ಜಯದೇವ್ಗೆ ಮಗದೊಂದು ದೊಡ್ಡ ಶಾಕ್ ಆಗುತ್ತೆ. ಏನಪ್ಪ ಇದು, ಗಂಡ ಹೆಂಡತಿ ಎಲ್ಲರೂ ಕೂಡ ಜೊತೆ ಆಗಿಬಿಟ್ಟಿದ್ದಾರೆ ಅಂತ. ತದನಂತರ ನೀನು ಯಾಕೆ ನನ್ನ ಮಗನ ಕಿಡ್ನಾಪ್ ಮಾಡಿದ್ದೆ, ಇಲ್ಲಿಗೆ ಬಂದಿರೋದೆ ಅವನ ಭಯವನ್ನು ದೂರ ಮಾಡೋದಕ್ಕೋಸ್ಕರ, ನಿನ್ನ ಬೆಲೆ ಏನೂ ಇಲ್ಲ, ಜಸ್ಟ್ ತಿರಸ್ಕರಿಸಿ ಹೋಗ್ಬೋದು, ಭಯ ಪಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ. ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದು, ಅದನ್ನು ಬಿಟ್ಟು ನನ್ನ ಮಗನ ತಂಟೆಗೆ, ಭೂಮಿ ತಂಟೆಗೆ, ನನ್ನ ಮನೆಯವ್ರ ತಂಟೆಗೆ ಯಾಕೆ ಬಂದೆ ಅಂತ ಹೇಳಿ ಗೌತಮ್ ಪ್ರಶ್ನೆ ಮಾಡ್ತಿದ್ರೆ, ಇದಕ್ಕೆಲ್ಲ ನಾನೇನು ತಪ್ಪು, ನಂದೇನಲ್ಲ ತಪ್ಪು, ನಿಜಕ್ಕೂ ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಾರೆ. ನಾನು ಕಾರಣನ ಅಂದಾಗ ಹೌದು, ನೀನೇನೋ ಅವತ್ತು ಬರೆದುಕೊಟ್ಟು ಹೋಗ್ಬಿಟ್ಟೆ, ನಿನ್ನೊಬ್ಬನ ಸೈನ್ ಇದ್ಬಿಟ್ರೆ ಆಯ್ತಾ, ನಿನ್ನೆ ಹೆಂಡತಿ ಸೈನ್ ಕೊಡಬೇಕು, ಆ ಮಲ್ಲಿ ಸೈನ್ ಕೊಡಬೇಕು, ಅದಕ್ಕೋಸ್ಕರ ಕೇಳಿದೆ ಮಲ್ಲಿನ ಸೈನ್ ಹಾಕಲ್ಲ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕೋ ತನಕ ಅಂತ ಹೇಳಿ ಎಷ್ಟು ಮದದಿಂದ ಹೇಳಿ ಹೋದ್ಲು, ಅಹಂಕಾರದಿಂದ. ಅದಕ್ಕೋಸ್ಕರನೇ ನಿನ್ನ ಮಗನ ಕಿಡ್ನಾಪ್ ಮಾಡಬೇಕಾಯ್ತು. ನಿನ್ನ ಮಗನ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡಿದ್ದೀನಿ ಕೇಳು, ಅವ್ನಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ, ನಿಜವಾಗ್ಲೂ ಅಣ್ಣನ ಮಗನ ಹೇಗೆ ನೋಡ್ಕೋತಾರೋ ಅದೇ ರೀತಿ ನೋಡ್ಕೊಂಡಿದ್ದೆ ನಾನು ಅಂತ ಹೇಳ್ತಾರೆ. ಜೊತೆಗೆ
ನಿನ್ನ ಹೆಂಡತಿ ಸೈನ್ ಕೂಡ ಬೇಕಾಗಿತ್ತು, ಅದಕ್ಕೆ ಸೈನ್ ತೊಗೊಂಡೆ ಅಷ್ಟೇ ಅಂತ ಹೇಳಿ ಜಯದೇವ್ ಹೇಳ್ತಾರೆ. ಹೌದಾ, ನಿನ್ಗೇನೇ ಬೇಕಿದ್ರು ಕೂಡ ತೊಗೊಂಡ್ಬಿಡು, ಮಾಡಿಬಿಡು, ಬಟ್ ನಮ್ಮ ತಂಟೆಗೆ ಬರಬೇಡ. ಬೇಕಿದ್ರೆ ಒಂದು ವಿಷಯ ಹೇಳ್ತೀನಿ ತಿಳ್ಕೊ, ಈಗಲೂ ಕೂಡ ನಾನು ಇಲ್ಲಿಗೆ ಬಂದು ನನ್ನ ಅಧಿಕಾರವನ್ನು ಸ್ಥಾಪನೆ ಮಾಡ್ಬೋದು, ಇದನ್ನು ನಾನು ಮತ್ತೆ ಕಿತ್ಕೋಬಹುದು ಅಂತ ಹೇಳಿ ಗೌತಮ್ ಹೇಳ್ತಾರೆ. ಒಂದೇ ಕ್ಷಣಕ್ಕೆ ಜಯದೇವ್ ಬೆಚ್ಚು ಬೀಳ್ತಾರೆ. ತದನಂತರ ಅಷ್ಟೇ ಅಲ್ಲ, ನೀನೇನೋ ಸಾಲ ಮಾಡ್ಬೋದು ಹೋಗ್ಬಿಟ್ಟೆಪ್ಪ, 600 ಕೋಟಿ ಸಾಲ ಯಾರು ತೀರಿಸ್ತಾರೆ, ನನ್ನ ಹಣೆ ಬರಲ್ಲ ತೀರಿಸ್ಬೇಕಾಗಿರೋದು ಅಂತ ಕೂಡ ಮಾತನಾಡ್ತಾರೆ. ಇನ್ನು ಮುಂದೆ ನಮ್ಮ ತಂಟೆಗೆ ಬರಬೇಡ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಗೌತಮ್ ಜಯದೇವ್ ಮನೆಯಿಂದ ಹೊರಡ್ತಿದ್ದಾರೆ. ಆಯ್ತ ಕಡೆ ಭೂಮಿ ಅತ್ತೆಗೆ ಕಾಲ್ ಮಾಡ್ತಾರೆ. ಅತ್ತೆ, ನೀವು ಕೂಡ ನಮ್ಮ ಜೊತೆನೆ ಬಂದು ಇರಬಹುದಲ್ವಾ ಅಂತ ಕೇಳ್ತಿದ್ರೆ, ಹೇಗಮ್ಮ ಸಾಧ್ಯ ಆಗತ್ತೆ ಇರುವುದಕ್ಕೆ, ಇಷ್ಟು ದಿನ ಇಲ್ಲೇ ಇದ್ದೆ ಅಲ್ವಾ. ಆನಂದ್ ಮತ್ತೆ ಅರ್ಪಿತಾ ಇಬ್ರು ಕೂಡ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಗೌತಮ್ ಬೇರೆ ಅಲ್ಲ, ಆನಂದ್ ಬೇರೆ ಅಲ್ಲ, ಇಬ್ರು ಕೂಡ ನನ್ನ ಮಕ್ಕಳಿದ್ದಾಗನೆ ಅವನು ನನ್ನನ್ನು ತಾಯಿ ಥರನೇ ನೋಡ್ಕೊಂಡಿದ್ದಾನೆ. ನೋಡು, ಇನ್ನು ಮುಂದೆ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಸ್ವಲ್ಪ ದಿನ ಇರ್ತೀನಿ, ಅಲ್ಲಿ ಸ್ವಲ್ಪ ದಿನ ಇರ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ಇಷ್ಟು ದಿನ ಅಲ್ಲಿದ್ದದ್ದಾಯ್ತಲ್ವಾ, ಈಗ ಇಲ್ಲಿ ಸ್ವಲ್ಪ ದಿನ ಬಂದಿರಿ ಅಂತ ಭೂಮಿ ಕೇಳ್ಕೊಂಡಾಗ, ತುಂಬ ಚೆಂದ ಮಾತಾಡ್ತೀಯ ಮಗಳೇ, ಬರ್ತೀನಿ ಅಂತ ಹೇಳಿ ಭಾಗ್ಯಮ್ಮ ಹೇಳ್ತಾರೆ. ನಂತರ ಇಲ್ಲಿ ಅರ್ಪಿತಾ ಮತ್ತು ಆನಂದ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆನಂದ್ ಭಾಗ್ಯಮ್ಮನ ಹತ್ರ ಬಂದಿದ್ದೆ, ನಿಜಕ್ಕೂ ನೀವು ಹೇಳಿದ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಯಿತು, ನನ್ನನ್ನು ನಿಮ್ಮ ಮಗ ಅಂತ ಹೇಳಿದ್ರಿ ಅಲ್ವಾ ಅಂದಾಗ, ಏನು ಮಾತಾಡ್ತಿದ್ಯಾ ಆನಂದ್, ಗೌತಮ್ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ನಿಜಕ್ಕೂ ನೀವಿಬ್ಬರು ಕೂಡ ನನ್ನ ಮಕ್ಕಳೇ. ರಕ್ತ ಸಂಬಂಧಕ್ಕಿಂತ ಜಾಸ್ತಿ ಮನಸ್ಸುಗಳು ಒಂದಾಗಿರ್ತವೆ, ಸಂಬಂಧಗಳು ಗೆಳೆತನಕ್ಕೆ ಸಂಬಂಧಕ್ಕಿಂತ ಮೀರಿರ್ತವೆ, ರಕ್ತ ಸಂಬಂಧಕ್ಕಿಂತ ಮೀರಿರ್ತವೆ. ಅದೇ ಈ ಗೆಳೆತನ ಅನ್ನೋದು. ನಿಜಕ್ಕೂ ನೀನು ನನ್ನ ಮಗನೇ ಅಂತ ಹೇಳಿ ಭಾಗ್ಯಮ್ಮ ಆನಂದ್ ಹತ್ರ ಹೇಳ್ತಾರೆ. ಆನಂದ್ಗೂ ಕೂಡ ತುಂಬಾ ಅಂದರೆ ತುಂಬ ಖುಷಿ ಆಗುತ್ತೆ. ಆ ಕಡೆ ಮೇಸ್ಟ್ರು ಕೂಡ ಭೂಮಿಗೆ ಕಾಲ್ ಮಾಡಿದ್ದಾರೆ. ಭೂಮಿ, ಏನು ಮಾಡ್ತಿದ್ಯಾ ಮಗಳೇ ಅಂದಾಗ, ಏನಪ್ಪ ಇವಾಗ ಕಾಲ್ ಮಾಡಿದ್ರಲ್ಲ, ಮಾಡಬೇಕಿತ್ತಲ್ವ ಅಂದಾಗ, ನೀನೇ ಮಾಡಬಹುದಿತ್ತಲ್ವ, ನನಗೇನು ತುಂಬ ಕೆಲಸ ಇದೆ ಅಂದಾಗ, ನನಗೂ ಕೂಡ ಅಷ್ಟೇ ಕೆಲಸ ಇದೆ, ಗಂಡ ಮನೆ ಮಕ್ಕಳು ಎಲ್ಲ ಕೆಲಸ ನೋಡಬೇಕು ಅಂತೆಲ್ಲ ಹೇಳಿದಾಗ, ನನ್ನ ಮಾತನ್ನೇ ನನಗೆ ತಿರುಗಿಸ್ತಿದ್ಯಾ ಅಲ್ವಾ ನೀನು ಅಂತ ಹೇಳಿ ಅಪ್ಪ ಕೇಳ್ತಾರೆ. ಸರಿ ಆಯಿತು, ನೀವು ಎಲ್ಲರೂ ಕೂಡ ಮನೆ ಮಕ್ಕಳು ಎಲ್ಲ ಕೂಡ ನಮ್ಮ ಮನೆಗೆ ಬರಬೇಕು, ನಮ್ಮ ಮನೆಯಲ್ಲಿ ಡಿನ್ನರ್ ಇಟ್ಕೊಂಡಿದ್ವಿ ಅಂದಾಗ, ಏನಪ್ಪ ವಿಶೇಷ ಅಂದಾಗ, ನೀನು ಮತ್ತು ಗೌತಮ್ ಒಂದಾಗಿದ್ದೀರಾ ಅನ್ನೋದಕ್ಕಿಂತ ಬೇರೆ ವಿಶೇಷ ಬೇಕಾ ಮಗಳೇ ಅಂತ ಹೇಳಿ ಕೇಳ್ತಾರೆ. ಅದು ಸರಿ, ಯಾರ್ಯಾರು ಬರ್ತಿದ್ದಾರೆ, ನಾವು ಮಾತ್ರನಾ ಅಂದಾಗ, ಇಲ್ಲ 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 ಅಪ್ಪಿ ಎಲ್ಲರೂ ಕೂಡ ಬರ್ತಿದ್ದಾರೆ, ಪಾರ್ಥನ್ನು ಕೂಡ ಕರಿತಿದ್ದೀವಿ, ಸರ್ಪ್ರೈಸ್ ಕೂಡ ಇದೆ ಅಂತಾರೆ. ಏನಪ್ಪ ಸರ್ಪ್ರೈಸ್ ಅಂತ ಕೇಳಿದಕ್ಕೆ, ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್ ಆಗೇ ಇರಬೇಕಲ್ವ, ಅದನ್ನೇ ಹೇಳೋಕ್ಕಾಗತ್ತಾ, ಈಗ ಜಸ್ಟ್ ಪ್ರೊಮೋ ಬಿಟ್ಟಿದ್ದೀನಿ, ಆಮೇಲೆ ಅವಿವಿಭಾಗಿ ಸೀರಿಯಲ್ ಅಂತ ಹೇಳ್ತಾರೆ. ಹೌದಾ ಅಪ್ಪ, ಏನಿದು ಸೀರಿಯಲ್ ಥರ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದ್ರೆ, ಆ ನ್ಯೂಸ್ ಕತೆ ಏನು ಅಂದಾಗ, ಅಲ್ಲೂ ಹೋಗೋದೆ ಇಲ್ಲೂ ಬರೋದೆ ಅಂತ ಹೇಳಿ ಈಗ ಇಲ್ಲಿ ಮೇಸ್ಟ್ರು ಹೇಳ್ತಾರೆ. ನಂತರ ಈ ಕಡೆ ಗೌತಮ್ ಮನೆಗೆ ಬರ್ತಾರೆ. ಭೂಮಿ ಜೊತೆ ತುಂಬ ಪ್ರೀತಿಯಿಂದ ಸಲಿಗೆಯಿಂದ ನಡ್ಕೋತಾರೆ. ತದನಂತರ ಮನೆಯವರು ಎಲ್ಲರೂ ಕೂಡ ಇಲ್ಲಿ ಮೇಸ್ಟ್ರು ಮನೆಗೆ ಹೋಗ್ತಾ ಇದ್ರೆ, ಈ ಕಡೆ ಜಯದೇವ್ ತನ್ನ ಅಟ್ಟಹಾಸವನ್ನು ತೋರಿಸೋದಕ್ಕೆ ಶುರು ಮಾಡ್ತಿದ್ದಾರೆ. ಹಾಗಿದ್ರೆ ಒಟ್ಟಾರಕ್ಕೆ ಮತ್ತೆ ನುಗ್ಗಿ ಬರ್ತಾರೆ ಜಯದೇವ್. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಚ್ ಮಾಡೋದನ್ನು ಮರಿ.